ಅಂದ್ಲು. ನನಗೆ ಬೆಲ್ಲ ಬೇಕು, ಇದು ಬೇಡ, ದೊಡ್ಡದು ಬೇಕಾ ತಗೋ ಅಂತ ತಿಳ್ಕೊಂಡು ಒಂದು ಕೈಯಾಗ ಸಣ್ಣದಾಗ ಹಿಡಿತಾಳೆ ಕಣ್ಣಿ, ಇನ್ನೊಂದು ಕೈಯಾಗ ದೊಡ್ಡದು ಹಿಡಿದೆ. ಯಪ್ಪ ಯಾಕೆ ತಗೋತೀನಿ ನೋಡ. ಆಗ ಸಣ್ಣದ ಬಿಟ್ಟು ದೊಡ್ಡದು ಇದ್ರೊಡ ತಾಯಿ ನಂಬಿಸುವಂತಾಗಿದೆ ನೋಡ್ರಿ. ಮಕ್ಕಳು ಸಣ್ಣ ಮಕ್ಕಳು ಏನಾರ ಮಾತಾಡ್ತಿರ್ತಾವ, ಹೆಂಗಾರ ಮಾತಾಡ್ತಿರ್ತಾಳ. ಒಂದು ಹುಡುಗಿ ಏನ್ ಮಾಡ್ತಿತ್ತು ಗೊತ್ತೇನ್ರಿ, ಅವ್ರ ಪಪ್ಪಾಗ ಮಮ್ಮಿ ಅಂತಿತ್ತು, ಅವ್ರ ತಾಯಿಗೆ ಪಪ್ಪ ಅಂತಿತ್ತು. ಉಲ್ಟಾ ಪಲ್ಟ. ಅವ್ರ ಅಪ್ಪಾಗ ಮಮ್ಮಿ ಅನ್ನದ, ಅವ್ರ ಅವಾಗ ಪಪ್ಪ ಅಂತಿತ್ತು. ಅವ ಅಂತಿದ್ದ ಇದು ಕಡೆ ಏನಾರ ಕಲಿಸಿ ನೀವು ನನಗಾರ ಮಮ್ಮಿ ಅಂತೈತಿ, ನಿನಗಾರ ಪಪ್ಪ ಅಂತ ಹೆಂಗಾರ ಅಲ್ಲಿ ಬಿಡ್ರಿ ಅಂತಿಲ್ಲ. ಒಂದು ದಿವಸ ಒಬ್ಬರು ಮನೆಗೆ ಗೆಸ್ಟ್ ಬಂದರು. ಹಾಲಿನಾಗ ಹುಡುಗ ಆಡ್ತಿತ್ತು. ಬೆಲ್ ಬಾರಿಸಿದ ಕೂಡ ಬಾಗಲ ತೆಗೆದ. 5 ವರ್ಷದ ಹುಡುಗದು. ಪುಟ್ಟ ನಿಮ್ಮ ಪಪ್ಪ ಎಲ್ಲಾದ್ರು ಅಂದ. ನಿಮ್ಮ ಪಪ್ಪ ಎಲ್ಲದಾರು ಅಂದ ಕೂಡಲೇ ಅವನಿಗೆ ರಿಫ್ಲೆಕ್ಷನ್ ಆದ ಗೊತ್ತೈತಿಲ್ಲ ನಿಮ್ಗೆ. ನಮ್ಮ ಪಪ್ಪ ರೀ ರೊಟ್ಟಿ ಮಾಡತ್ತಾರಿ ಅಂದ. ಇವಂದ ನಿಮ್ಮಪ್ಪ ರೊಟ್ಟಿ ಮಾಡಕತ್ತೇನ? ಮತ್ತು ಇವ್ರ ಹೋಗಿ ಏನಾಗಿದ್ದು, ಮತ್ತು ನಿಮ್ಮ ಮಮ್ಮಿ ಎಲ್ಲಿ ಹೋಗ್ಯಾರೋ? ನಮ್ಮ ಮಮ್ಮಿ ದಾಡಿ ಮಾಡಿಸ್ಕೊಂಬರಕ್ಕೆ ಹೋಗ್ಯಾರ. ಆ ಟ್ರೇನಿನಲ್ಲಿ ಕುಳಿತಂತ ಆ ತಾಯಿ ಕಣ್ಣಾಗ ನೀರು ಬಂದು ಆಕೆ ಆ ಹುಡುಗಿಗೆ ಟಿಕೆಟ್ ತೆಗಿಸಿದ್ದು. ತಾನು ಎಲ್ಲಿ ತನಕ ಹೋಗ್ತಿದ್ದಲ್ಲ ಅಲ್ಲಿ ತನಕ ಟಿಕೆಟ್ ತಗೊಂಡು TC ರೊಕ್ಕ ಕೊಟ್ಟು ಬೆಂಗಳೂರು ತನಕ ಕೊಡ್ರಿ ಎಂದು. ಬೆಂಗಳೂರು ಬಂದ ಕೂಡಲೇ ಬರೋದಕ್ಕಿಂತ ಮುಂಚೆ ಆ ಹುಡುಗಿ ಕೇಳಿದರು, ತಂಗಿ ಏನಿದು? ನಮ್ಮವ್ವ ತೀರ್ಕೊಂಡಾಳ್ರಿ, ನಮ್ಮ ತಾಯಿ, ನಮ್ಮಪ್ಪ ಇನ್ನೊಂದು ಮದುವೆ ಮಾಡ್ಕೊಂಡಾಳ್ರಿ. ಆ ಮಲ್ತಾಯಿ ನನಗೆ ದಿನ ಬಡಿತಾಳ್ರಿ. ನಾನು 8ನೇ ಕಲಿತೀನಿ ರೀ, ಸಾಲಿಗೆ ಹೋಗೋಕೆ ಬ್ಯಾಡ ಅಂತಾಳ್ರಿ. ನಾ ಸಾಲಿಗೆ ಹೋಗ್ತೀನಿ ಅಂದ್ರೆ ಒಲೆಯಾಗ ಉರಿಯುವಂಥ ಕೊಳ್ಳಿ ತಗೊಂಡು ಸುಡುತ್ತಾಳ್ರಿ ಅಂತ ಹೇಳಿದ ಹುಡುಗಿ. ಪಾಪ ಬೆಂಗಳೂರು ಬಂತು ಹಂಗಿಂಗ ಅನ್ನೋದ್ರಾಗ ಇಳಿದು ಹೋಗ್ತಾ ಇದ್ಲು. ಆಕಿನ ಕರೀಲಿಕ್ಕೆ ಕಾರ್ ಬಂದಿತ್ತು. ಈ ಹುಡುಗಿನೂ ಆಕಿನ ಹಿಂದಾನೆ ಇಳಿತು. ಹೊಳ್ಳಿ ನೋಡಿದ್ಲು. ಆಕೆ ಮನಸ್ಸು ಚುರುಚುರು ಅಂತು. ಆ ಹುಡುಗಿನ ಬಿಟ್ಟು ಹೋಗೋದು ಮನಸ್ಸು ಆಗಲಿಲ್ಲ. ಕರ್ಕೊಂಡು ಹೋದ್ಲು. ನೀ ಕಲಿತೀಯನ ಸಾಲಿ? ಕಲಿತೀನಿ ರೀ. 8ನೇ ತರಗತಿಗೆ ಆ ಹುಡುಗಿನ ಹಚ್ಚಿದ್ರು. 8ನೇತೆ 9ನೇತೆ 10ನೇತೆ ಮುಗೀತು. ಮುಂದೆ ಡಿಪ್ಲೊಮಾ ಮಾಡಿಸಿದ್ಲು. ಡಿಪ್ಲೊಮಾ ಮುಗಿದ ಕೂಡಲೇ ಇಂಜಿನಿಯರಿಂಗ್ ಅಲ್ಲಿ ಜಾಬ್ ಹಾಕಿ ಆ ಹುಡುಗಿ ಮುಂದೆ ಹೋದು. ಎಲ್ಲಿ ಹೋದು ಗೊತ್ತಾಗಲಿಲ್ಲ. ಕಾಂಟ್ಯಾಕ್ಟು ತಪ್ಪಿತು. ಮುಂದೆ ಎಷ್ಟೋ ವರ್ಷದ ನಂತರ ಆ ಮಹಿಳೆ, ಆ ಟ್ರೈನಲ್ಲಿ ಟಿಕೆಟ್ ತೆಗೆಸಿದಂಥ ಮಹಿಳೆ ಅಮೇರಿಕಾ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ಲು. ಆ ಕಾರ್ಯಕ್ರಮದೊಳಗೆ ಮುಗಿಸ್ಕೊಂಡು ಎಲ್ಲ ಮುಗಿಸಿ ಬರುವಾಗ ಆ ತಾವು ಉಳ್ಕೊಂಡಿರುವಂಥ ಲಾಜಿಂಗ್ನೊಳಗೆ ಪೇ ಮಾಡ್ಬೇಕಂತ ತಿಳ್ಕೊಂಡೇಳಿ ಕೌಂಟ್ರಿಗೆ ಹೋದಾಗ, ನೋ ಮೇಡಮ್, ಆಲ್ರೆಡಿ ಯುವರ್ ಬಿಲ್ ಹ್ಯಾಸ್ ಬಿನ್ ಪೇಡ್ ಅಂತಂದ ರಿಸೆಪ್ಷನಿಸ್ಟ್. ಇಲ್ಲಿ ಅಮೇರಿಕದ ನಮ್ಮ ಇಲ್ಲಿ ಯಾರು ಕೊಡ್ತಾರ್ರಿ ಅಂತ ಅಂದ್ಬಿಡ್ತು. ಅಲ್ಲಿ ನಿಂತಾರಲ್ಲ ಅವ್ರು ಕೊಟ್ಟರು ಅಂತ ತಿಳ್ಕೊಂಡಂದಾಗ ಆ ತಾಯಿ ಹೊಳ್ಳಿ ನೋಡ್ತಾಳ. ಆ ಇಬ್ಬರು ಜೋಡಿ ಗಂಡ ಹೆಂಡತಿ ಬಂದು ಕಾಲಿಗೆ ಬಿದ್ದು, ಯಾರಮ್ಮ ನೀನು ಅಂತ ಕೇಳ್ತಾಳ. ಆಗ ಅಂದಿನ ದಿನ ಗುಲ್ಬರ್ಗದಿಂದ ನಾನು ಹತಾಶಳಾಗಿ ತಾಯಿಯ ಕೊಟ್ಟಂತ ಕಿರುಕುಳವನ್ನು ತಾಳಲಾರದೆ ನನ್ನನ್ನು ನೀನು ನನ್ನ ಸ್ಥಿತಿಯನ್ನು ನೋಡಿ, ಚಿಂತಾಜನಕ ಸ್ಥಿತಿಯನ್ನು ನೋಡಿ ನೀವು ಅಲ್ಲಿಂದ ಬೆಂಗಳೂರು ತನಕ ಟಿಕೆಟ್ ತೆಗೆಸಿದ್ರಲ್ಲ ತಾಯಿ, ಆ ಟಿಕೆಟನ್ನು ಋಣಭಾರ ಮಾಡಿಸ್ಲಿಕ್ಕೆ ನನಗೊಂದಿದ್ದ ಅವಕಾಶ ಕೊಡ್ರಿ. ಆ ಮಹಿಳೆ ಬೇರೆ ಯಾರು ಅಲ್ಲ, ಡಾಕ್ಟರ್ ನಾರಾಯಣಮೂರ್ತಿ ಅವರ ಪತ್ನಿ ಸುಧಾಮೂರ್ತಿ. ಪರೋಪಕಾರಾರ್ಥಂ ಇದಂ ಶರೀರಂ. ನಾವು ಪರೋಪಕಾರಿಯಾಗಿ ಬರಬೇಕು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅನ್ನುವಂಥ ಭಾವನೆಯೊಳಗೆ ನಾವು ಏನೇ ಆದರೂ, ನೀವು ಇಲ್ಲಿ ಇವತ್ತಲ್ಲ ಮುಂದೆ ಯಾವುದೇ ಹಂತಕ್ಕೆ ಹೋದ್ರು ಇವದನ್ನ ನಮ್ಮ ರಾಷ್ಟ್ರ ಪ್ರೇಮವನ್ನು, ನನ್ನ ತಂದೆ ತಾಯಿ ಮೇಲೆ ಇರುವಂಥ ಮಮತೆಯನ್ನು ಮರಿಬಾರದು. ನೀವು ಈ ರೀತಿಯಾಗಿ ನಡ್ಕೊಂಡ್ರೆ ಆ ಪರಮಾತ್ಮ ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹೈನುವುದಯ್ಯ, ನೀನೊಲಿದರೆ ವಿಷವು ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪು ಕೂಡಲ ಸಂಗಮ ದೇವಂತ. ಅವನ ಅನುಗ್ರಹ ಆದ್ರ ನಿಮಗ ಜಗತ್ತಿನೊಳಗ ಎಲ್ಲ ಮಾನ್ಯತೆ, ಕೀರ್ತಿ, ಪತಾಕೆ ಎಲ್ಲ ಸಿಗ್ತದ. ಬೇಕು ನೀವು ಕೇಳೋದು ಬೇಡ. ನೀವು ಉಪಕಾರ ಮಾಡಿದ್ರಂದ್ರೆ ಮಾಡಿದೆ ಅನ್ನುವಂಥ ಭಾವ ನಿಮ್ಮಲ್ಲಿರಬಾರ್ದು. ಅಹಂ ಮಾಡಿದೆ ನನ್ನದಿರ ಲಿಂಗಕ್ಕೆ, ಮಾಡಿದೆ ನನ್ನದಿರ ಜಂಗಮಕ್ಕೆ, ಮಾಡಿದೆ ನೆಂಬುದು ಮನದಲ್ಲಿ ಇಲ್ಲದಿದ್ದೊಡೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ ಅನ್ನುವಂಥ ಮಾತನ್ನ ಹೇಳುತ್ತಾ ನನಗೆ ಇಲ್ಲಿವರೆಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ರೂ ಕೂಡ ತಾವೆಲ್ಲ ನನ್ನ ಅರ್ಧ ತಾಸು ಈ ಮಾತುಗಳನ್ನ ಲಕ್ಷ್ಯ ಕೊಟ್ಟು ಕೇಳೋದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ಮಾತಾಡ್ತಾರೆ.